4 ಅಡಿ ತೆಗೆದಿದ್ದಾರೆ ಇಲ್ಲಿ ತನಕ. 4 ಅಡಿ ಆಳ ತೆಗೆದರೂ ಏನು ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. 6 ಅಡಿ ಆಳದಷ್ಟು ಮಾತ್ರ ಗುಂಡಿ ತೆಗೆಯೋದಕ್ಕೆ SIT ಅವರು ನಿರ್ಧಾರ ಮಾಡಿದ್ದಾರೆ. 7ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗದಿದ್ದರೆ 8ನೇ ಪಾಯಿಂಟ್ಗೆ ಹೋಗ್ತಾರೆ. ಗೊತ್ತಾಗುತ್ತೆ ಅವೆಲ್ಲವೂ ಕೂಡ. ಅವರ ಮೂಮೆಂಟ್ಸ್ಗಳನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅಂತಕ್ಕಂಥದ್ದು. ಬಟ್ ಈಗ 4 ಅಡಿ ತೆಗೆದಿದ್ದಾರೆ ಇಲ್ಲಿ ತನಕ. 6 ಅಡಿ ಅಗಲ 4 ಅಡಿ ಆಳಕ್ಕೆ ಹೋಗಿದ್ದಾರೆ ಅಂತಂದ್ಬಿಟ್ಟು. ಬಟ್ ಅಷ್ಟು ಮಾಡಿದ್ರೂ ಕೂಡ ಇನ್ನೂ ಏನೂ ಸಿಕ್ಕಿಲ್ಲ ಅಂತಕ್ಕಂಥದ್ದು ಸದ್ಯದ ಮಾಹಿತಿ. 6 ಅಡಿ ಸಾಕು ಅಂತ ತೀರ್ಮಾನ ಮಾಡಿದ್ದಾರೆ, 6 ಅಡಿಗಿಂತ ಜಾಸ್ತಿ ಹೋಗೋದು ಬೇಡ ಅಂತಂದ್ಬಿಟ್ಟು. ಸೊ ಹಾಗಾಗಿ ಆ ತೀರ್ಮಾನವನ್ನು ಈಗ SIT ಅವರು ತಗೊಂಡು ಕೆಲಸವನ್ನು ಮುಂದುವರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಸುಮಾರು ಒಂದು 4 ಅಡಿಗಳಷ್ಟು ತೆಗೆದಿರಬಹುದು ಅಂತಕ್ಕಂಥ ಮಾಹಿತಿ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ಅಲ್ಲಿಂದ, ಹೇಗೆ? ಅರವಿಂದ್, ಹೌದು, ಸದ್ಯಕ್ಕೆ ನಮಗೆ ಸಿಕ್ಕಿರೋ ಪ್ರಕಾರ ಮಾಹಿತಿ 4 ಅಡಿಯಷ್ಟು ಆಳವನ್ನು ಕೊರೆದಿದ್ದಾರೆ ಅನ್ನುವಂಥದ್ದು. ಆದರೆ ಈವರೆಗೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ. ಇನ್ನೊಂದು 2 ಅಡಿಯಷ್ಟು ಹೋಗ್ಬೋದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಇವತ್ತು ಬಿಸಿಲಿನ ವಾತಾವರಣ ಇರುವಂಥದ್ದು. ನಿನ್ನೆ ಮಳೆ ಬಂದು ಬಹಳ ಸ್ಲೋ ಆಗಿ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ಬಿಸಿಲಿನ ವಾತಾವರಣ ಇರೋದ್ರಿಂದಾಗಿ ಮತ್ತು ಮ್ಯಾನ್ ಪವರ್ 15ರಿಂದ 20 ಜನರನ್ನು ಹಾಕೊಂಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇನ್ನೊಂದು 2-3 ಅಡಿಯಷ್ಟು ಆಳಕ್ಕೆ ಹೋದ್ಮೇಲೆ ಯಾವುದೇ ದಾಖಲೆಗಳು ಸಿಗದಿದ್ರೆ ನೇರವಾಗಿ 8ನೇ ಪಾಯಿಂಟ್ಗೆ ಬರ್ತಾರೆ ಅನ್ನುವಂಥದ್ದು. ನಾವು ಆ 8ನೇ ಪಾಯಿಂಟ್ನ ಬಳಿಯಲ್ಲೇ ಇದ್ದೇವೆ. ಆದರೆ ಇಲ್ಲಿವರೆಗೆ ಯಾವುದೇ ಇಲ್ಲಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಪ್ರಿಪ್ರೇಷನ್ಸ್ ಕಾಣ್ತಾ ಇಲ್ಲ. ಇರುವಂತಹ ಗಿಡ ಗಂಟಿಗಳನ್ನು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಹೊರತಾಗಿ, ಅದನ್ನು ಹೊರತುಪಡಿಸಿ ಇವತ್ತೇ ಇಲ್ಲಿ ಯಾವುದೋ ಒಂದು ಶೆಲ್ಟರನ್ನು ಹಾಕುವಂಥದ್ದೇನು ಕಾಣ್ತಾ ಇಲ್ಲ. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಬಂದು ಆ ಒಂದು ಗ್ರೀನ್ ಕಲರ್ ಪರದೆಯನ್ನು ಮುಚ್ಚಿಬಿಟ್ಟು ಅಲ್ಲಿ ಕಾರ್ಯಾಚರಣೆ ಆಗೋದು ಯಾರು ಸಾರ್ವಜನಿಕರಿಗೂ ಮಾಧ್ಯಮಗಳಿಗೂ ಗೊತ್ತಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಥರದ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ತುದಿಗೆ, ಬ್ರಿಡ್ಜ್ನ ತುದಿಗೆ ನಾವು ನೋಡ್ಬೋದು ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಅಂದರೆ ಮಧ್ಯಾಹ್ನ ನಂತರ ಏನಾದರೂ ಈ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡಬಹುದು ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ 4 ಅಡಿಯಷ್ಟು ಆಳಕ್ಕೆ ಹೋಗಿದ್ದಾರೆ. ಈವರೆಗೆ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ. ಕೇವಲ ಮಣ್ಣು ಮಾತ್ರ ಮೇಲಕ್ಕೆ ಬರ್ತಾ ಇದೆ ಹೊರತಾಗಿ ಬೇರೆ ಯಾವುದೇ ಮೂಳೆಗೆ ಸಂಬಂಧಪಟ್ಟಂತಹ ಯಾವುದೇ ದೇಹದ ಭಾಗಗಳಾಗಲಿ ಯಾವುದು ಕೂಡ ಸದ್ಯಕ್ಕೆ ನಮಗೆ ಅಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಓಕೆ ದೀಪಕ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. 8ನೇ ಪಾಯಿಂಟಲ್ಲಿ ಏನು ಪ್ರಿಪ್ರೇಷನ್ಸ್ ಇಲ್ಲ, ಕಂಡು ಬಂದಿಲ್ಲ. 7ನೇ ಪಾಯಿಂಟಲ್ಲೇ ಈಗ ಅವರು ಡಿಗ್ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಒಂದು 4 ಅಡಿ ತೆಗೆದಿದ್ದಾರೆ, ಏನೂ ಸಿಕ್ಕಿಲ್ಲ. ಮುಂದುವರಿದಂತೆ ಒಂದು 6 ಅಡಿಗೆ ಸಾಕು ಅಂತ ಅಂದ್ಕೊಂಡಿದ್ದಾರೆ. 6 ಅಡಿ ತನಕ ಹೋಗಿ ಆಮೇಲೆ ಅವರೊಂದು ಲಂಚ್ ಬ್ರೇಕ್ ಥರ ತೊಗೊಂಡು ಏನೂ ಸಿಗದಿದ್ದರೆ 8ನೇ ಪಾಯಿಂಟ್ಗೆ ಬರ್ತಾರೆ.